ಈಗ ನಾನು ಕಂಡ ರಾಮಕೃಷ್ಣ ಸಂಘ ಈ ಕುರಿತು ತಮ್ಮ ನಿಲುವುಗಳನ್ನು ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ ಆದರಣೀಯರಾದ ಶ್ರೀಯುತ ಕ್ಯಾಪ್ಟನ್ ಗಣೇಶ್. ಕರ್ನಾಟಕ ವಿಧಾನ ಪರಿಷತ್ನ ಪ್ರತಿಪಕ್ಷದ ಮುಖ್ಯ ಸಚೇತಕರಾದ ಮಾನ್ಯರು, ಓರ್ವ ಜನಾನುರಾಗಿ ಸರಳ ರಾಜಕಾರಣಿ, ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವೀಧರರಾದ ಶ್ರೀ ಗಣೇಶ್ ಕಾರ್ಣಿಕ್, ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಯೋಧರೂ ಹೌದು. ಆಶ್ರಮದ ಆಪ್ತ ಭಕ್ತರು ಸ್ವಚ್ಛ ಮಂಗಳೂರು ಅಭಿಯಾನವನ್ನು ಪೂಜ್ಯ ಸ್ವಾಮೀಜಿಗಳೊಂದಿಗೆ ಸೇರಿ ಸಮಾಜಕ್ಕೆ ಮುಟ್ಟಿಸುವಲ್ಲಿ ಸಫಲರಾದವರು. ತಮ್ಮ ನಡೆ ನುಡಿ ಆದರ್ಶಗಳಿಂದ ಯುವ ಶಕ್ತಿಗೆ ಮಾದರಿಯಾಗಿದ್ದಾರೆ. ರಾಮಕೃಷ್ಣ ಸಂಘದ ಕುರಿತು ಇನ್ನಷ್ಟು ಮಾತು ಆದರಣೀಯರಾದ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಂದ ಪೂಜ್ಯ ಸ್ವಾಮೀಜಿ ಶ್ರೀ ಜಿತಾ ಕಾಮಾನಂದಜಿ ಮಹಾರಾಜ್ ವೇದಿಕೆಗೆ ಆಗಮಿಸಿ ಸರ್ವರ ಪರವಾಗಿ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇವರನ್ನು ಸ್ವಾಗತಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಈಗ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಂದ ನಾನು ಕಂಡ ರಾಮಕೃಷ್ಣ ಸಂಘ ಕುರಿತಾದ ಅನುಭವದ ಮಾತು. ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ರಾಮಕೃಷ್ಣ ಮಠದ ಎಲ್ಲ ಸಂತ ಶ್ರೇಷ್ಠರಿಗೆ ಭಕ್ತಿ ಗೌರವಗಳ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಭಾವಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಆಶ್ರಮದ ಎಲ್ಲ ಭಕ್ತರಿಗೆ, ಅತಿಥಿಗಳಿಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ, ನನ್ನ ಅನುಭವದಲ್ಲಿ ನಾನು ರಾಮಕೃಷ್ಣ ಮಠವನ್ನು, ರಾಮಕೃಷ್ಣ ಆಶ್ರಮವನ್ನು ಅಥವಾ ರಾಮಕೃಷ್ಣ ಮಿಷನನ್ನು, ಈ ಮೂರು ಹೆಸರು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ರಾಮಕೃಷ್ಣ ಮಹಾಸಂಘದಲ್ಲಿ ದೇಶದಾದ್ಯಂತ ಈ ರೀತಿ ಮಿಷನ್ ಮತ್ತು ಮಠ ಬಿಟ್ಟರೆ ಬೇರೆ ಇಲ್ಲದಿದ್ರೂ ಕೂಡ ಜನಸಾಮಾನ್ಯರ ಬಾಯಿ ಮಾತಿನಲ್ಲಿ ರಾಮಕೃಷ್ಣ ಆಶ್ರಮ ಅಂತ ಬಂದಿರೋದ್ರಿಂದ ನಾನು 4ನೇ ಕ್ಲಾಸ್ನಲ್ಲಿ ಓದ್ತಿರ್ಬೇಕಾದ್ರೆ ಅಂತ ಅಂದ್ಕೊಳ್ತೇನೆ. ಕನ್ನಡದ ಪುಸ್ತಕದಲ್ಲಿ ಮಹಾಪುರುಷರ ಉಲ್ಲೇಖ ಇತ್ತು. ಅದರಲ್ಲಿ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಬುದ್ಧ, ಮಹಾವೀರ, ಪೈಗಂಬರ, ಜೀಸಸ್ ಕ್ರೈಸ್ಟ್, ಇದೆಲ್ಲವನ್ನು ಎಲ್ಲರ ಬಗ್ಗೆನೂ ಒಂದೊಂದು ಪೇಜಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು. ಹಾಗಾಗಿ ರಾಮಕೃಷ್ಣ ಮಹಾಸಂಘದ ಪ್ರಾರಂಭದ ಏನಾದರೂ ಸಂಗತಿ ನಮ್ಮ ಮನಸ್ಸಲ್ಲಿ ಮೂಡಿದರೆ ಅದು 4ನೇ 5ನೇ ತರಗತಿಯ ಕನ್ನಡ ಪಾಠದಲ್ಲಿ ಅವರ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು. ವಿಶೇಷವಾಗಿ ನನ್ನ ಮನಸ್ಸನ್ನು ಆಕರ್ಷಣೆ ಮಾಡಿದ್ದೇನು ಅಂತ ಕೇಳಿದ್ರೆ, ತುಂಬ ಚಿಕ್ಕ ವಯಸ್ಸು, ಆದರೆ ಎಲ್ಲೋ ಒಬ್ಬ ಬಾಲಕ ನರೇಂದ್ರ ದೇವರನ್ನು ಕಂಡಿದ್ದೀರಾ ಅಂತ ಎಲ್ಲರನ್ನು ಕೇಳ್ಕೊಂಡು ಹೋದಾಗ ಎಲ್ಲರೂ ಗೊಂದಲದಲ್ಲಿದ್ದ ಸಮಯದಲ್ಲಿ ರಾಮಕೃಷ್ಣ ಪರಮಹಂಸರು ಬಹಳ ವಿಶ್ವಾಸದಿಂದ, ನಾನು ಕಂಡಿದ್ದೇನೆ, ನಿನ್ನನ್ನು ಹೆಂಗೆ ಕಾಡ್ತಾ ಇದ್ದೇನೆ ಅದೇ ಥರ ನೋಡಿದ್ದೇನೆ, ನಿನಗೂ ಅನುಭವಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದನ್ನು ಕೇಳಿದಾಗ ಒಂಥರ ಕುತೂಹಲ ಆಗಿತ್ತು. ಹೌದಾ, ಈ ಥರನೂ ಸಾಧ್ಯ ಇದೆಯಾ ಅಂತ ಹೇಳಿ. ಅದಾದಮೇಲೆ PUC ಓದ್ತಿರ್ಬೇಕಾದ್ರೆ 74, 75, 76 ಅಂತ ಅಂದ್ಕೊಳ್ತೀನಿ. ನಾನು ಓದ್ತಿರುವಂಥ ಕಾಲೇಜಿನಲ್ಲಿ ಮಂಗಳೂರಿನ ಈ ಆಶ್ರಮದ, ನಾನು ಮಂಗಳೂರು ನೋಡೇ ಇರಲಿಲ್ಲ ಅಷ್ಟರವರೆಗೆ. ನಾನು PUC ಪ್ರಥಮ ವರ್ಷ ಓದುವವರೆಗೆ ಮಂಗಳೂರೇ ನೋಡಿರಲಿಲ್ಲ. ಪ್ರಭಾಕರ್ ಜೋಶಿಯವರು ಮುಂದ್ಗಡೆ ಇದ್ದಾರೆ, ನಾವೆಲ್ಲ ತುಂಬ ಸಣ್ಣ ಹಳ್ಳಿಯವರು, ಭಾಳ ಕಷ್ಟದಿಂದ ಕಾರ್ಕಳದಲ್ಲಿ ಒಂದು ಓದ್ತಾ ಇದ್ದು. ನಮ್ಮ ಕಾಲೇಜಿನಲ್ಲಿ ಈ ರಾಮಕೃಷ್ಣ ಆಶ್ರಮದ ಆಶ್ರಯದಲ್ಲಿ ಆಧ್ಯಾತ್ಮಿಕ ಮತ್ತು ನೈತಿಕ ಶಿಬಿರವನ್ನು ಮಾಡಿದರು. ಆವಾಗಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ದಾಮೋದರ್ ಕಿಣಿಯವರು ನಮ್ಮ ಕೆಮಿಸ್ಟ್ರಿ ಪ್ರಾಧ್ಯಾಪಕರಾಗಿದ್ದರು. ಚಾಯ್ಸ್ ಕೊಟ್ಟಿದ್ರಲ್ಲ ಗೊತ್ತಿಲ್ಲ ನನಗೆ, ಒಂದಷ್ಟು ಜನ ಹೆಸರು ಕಳಿಸ್ಬಿಟ್ಟು ಇವರೆಲ್ಲ ಬರಬೇಕು ಅಂತ ಹೇಳಿದರು. ಅವ್ರು ಹಾಗೆ ತಾನೆ ಮುಂಚೆ ಮೊದಲನೇ ಬಾರಿಗೆ ಬಿಳಿ ಪಂಚೆ ಉಟ್ಕೊಂಡು ಬಿಳಿ ಶರ್ಟ್ ಹಾಕ್ಕೊಂಡು ಆ ಕ್ಯಾಂಪಿಗೆ ಹೋಗಿದ್ದೆ. ನನಗೆ ನೆನಪಿಲ್ಲ ಯಾವ ಸ್ವಾಮೀಜಿಯವರು ಬಂದಿದ್ರು ಅಂತ ಗೊತ್ತಿಲ್ಲ, ನೆನಪಾಗ್ತಿಲ್ಲ. ಆದರೆ ನಾನು ಅಂದ್ಕೊಂಡ್ರು ಅಂತ ಹೇಳಿದರೆ, ನನ್ನ ಜೀವನದಲ್ಲಿ ಆ 2 ದಿನಗಳ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಬಿರ ಏನಿದೆ ಅದು ಒಂದು ಹೊಸ ಬೆಳಕನ್ನು ಚೆಲ್ಲಿತು ಅಂತ ಅಂದ್ಕೊಳ್ತೀನಿ. ಅವತ್ತಿನಿಂದ ವಿವೇಕಾನಂದರನ್ನು ಮತ್ತು
ರಾಮಕೃಷ್ಣಾಶ್ರಮದ ಸಾಹಿತ್ಯಗಳನ್ನು ಸ್ವಲ್ಪ ಗಂಭೀರವಾಗಿ ಓದುವಂಥ ಪ್ರಯತ್ನವನ್ನು ಮಾಡಿದೆ. ಎಲ್ಲೋ ಒಂದು ಸ್ವಲ್ಪ ಇದು ಭಿನ್ನವಾಗಿದೆ. ಸಣ್ಣ ಜಗತ್ತನ್ನೇ ನಮ್ಮ ಜಗತ್ತು ಅಂತ ಅಂದುಕೊಂಡು ಯಾರ ಮೇಲೂ ಟೀಕೆ ಮಾಡ್ತಿಲ್ಲ. ಜಗದ್ಗುರುಗಳಾಗಿರುವಂಥವರೆಲ್ಲ ಬಹಳ ಜನ ಇದ್ದರು ಅಥವಾ ಇದ್ದಾರೆ. ಆದರೆ ಇಡೀ ಜಗತ್ತಿನ ಸಮಸ್ತ ಮಾನವ ಜನಾಂಗವನ್ನೇ ತನ್ನ ಸೇವಾ ಕ್ಷೇತ್ರ ಅಂತ ಹೇಳಿಕೊಂಡು ತಮ್ಮನ್ನು ತೊಡಗಿಸಿಕೊಂಡು ಯಾವ ಮಡಿವಂತಿಕೆ ಇಲ್ಲದೆ, ಯಾವುದೋ ಕಟ್ಟುಪಾಡುಗಳಿಗೆ ತಮ್ಮನ್ನು ಬಂಧಿಸದೆ, ಯಾವ ಉಪನಿಷತ್ತಿನ ಮಾತು ಇವತ್ತು ರಾಮಕೃಷ್ಣ ಮಿಷನ್ನ ಧ್ಯೇಯವಾಕ್ಯ ಆಗಿದೆ, ನಾವೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಬದುಕಿಗೊಂದು ಉದ್ದೇಶವನ್ನು ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಕೆಲವು ಸರಳವಾದ ಪ್ರಶ್ನೆಗಳು ಅದರ ಜೀವನ ಪೂರ್ತಿ ನಮ್ಮನ್ನು ಕಾಡ್ತಾ ಇರ್ತದೆ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗ್ತೇನೆ. ತೋಳ್ಪಾಡಿಯವರು ನನ್ನ ಮುಂದೆ ಇದ್ದಾರೆ. ಇದರದೆಲ್ಲ ಬಹಳ ಗಂಭೀರವಾದ ಪ್ರಶ್ನೆಗಳನ್ನು ನಾನು ಹೇಳಬಾರ್ದು. ಇಲ್ಲಿದ್ದಾಗ ಹೇಗಿರಬೇಕು, ನನ್ನ ಜೀವನಕ್ಕೇನು ಒಂದು ಉದ್ದೇಶ, ಇದು ತುಂಬ ಸಂದರ್ಭಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ನಮ್ಮನ್ನು ಕಾಡ್ತಿರುವಂಥ ನಿರಂತರ ಪ್ರಶ್ನೆಗಳು. ಮತ್ತು ಜೀವನದಲ್ಲಿ ನಾನು ನೀವು ಎಲ್ಲರೂ ಅಪೇಕ್ಷೆ ಪಡುವಂಥ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ. ಯಾರಾದರೂ ಇದೀವ ನಾವು ಈ ಸಭಾಂಗಣದಲ್ಲಿ ನನಗೆ ಜೀವನದಲ್ಲಿ ಸುಖ ಬೇಡ, ಶಾಂತಿ ಬೇಡ, ನೆಮ್ಮದಿ ಬೇಡ, ಸಮಾಧಾನ ಬೇಡ ಅಂತ ಹೇಳುವವರು? ಅದನ್ನು ಅರಸಿಕೊಂಡು ಹೋಗ್ತಾ ಇರ್ತೀವಿ ನಾವು. ವೈಯಕ್ತಿಕವಾಗಿ ಬೆಳೆದ ಹಾಗೆ ಅಥವಾ ನಮ್ಮಲ್ಲಿ ಪ್ರೌಢಿಮೆ ಜಾಸ್ತಿ ಆಗ್ತಾ ಹೋದಾಗೆ ನಮ್ಮ ಹುಡುಕುವಿಕೆಯ ಗಂಭೀರತನ ಜಾಸ್ತಿ ಆಗ್ತಾ ಹೋಗ್ಬೋದು. ಆದರೆ ಎಲ್ಲರೂ ಇದನ್ನು ಅಪೇಕ್ಷೆ ಪಡ್ತಾರೆ. ಈ ಎಲ್ಲ ಸಂಗತಿಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡಾಗ ಭಾರತೀಯ ಜ್ಞಾನ ಪರಂಪರೆ, ಭಾರತೀಯ ಆಧ್ಯಾತ್ಮ ಇದೆಲ್ಲವುಗಳನ್ನು ತುಂಬ ಚೆನ್ನಾಗಿ ಅರ್ಥೈಸಿಕೊಂಡು ಇದನ್ನು ವ್ಯಾಖ್ಯಾನಿಸುವಂಥ ಕೆಲಸವನ್ನು ಮಾಡಿ ಅದ್ಭುತವಾದ ಗ್ರಂಥಗಳನ್ನು ನಮ್ಮ ಮುಂದೆ ಬಿಟ್ಟು ಹೋದರೂ ಕೂಡ ಅದರ ಹತ್ತಿರವೂ ಸುಳಿಯದೆ ಎಲ್ಲೋ ನಾವು ನಮ್ಮ ಗೊಂದಲಗಳಲ್ಲಿ ಸಿಕ್ಕಾಕೊಂಡು ಇದೇ ಜೀವನ ಅಂತ ಅಲ್ಲಿ ಕಳೆದು ಹೋಗ್ತೀವಿ ನಾವು. ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಒಟ್ಟು ಭಾರತೀಯ ತತ್ವಶಾಸ್ತ್ರದ ಸಾರವನ್ನು ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಆನೋ ಭದ್ರಾಹ ಕೃತಭಯಂತು ವಿಶ್ವತ ಅಂತ ಹೇಳಿದಂಥ ಈ ನಮ್ಮ ಪರಂಪರೆ, ಜಗತ್ತಿನ ಎಲ್ಲೆಡೆಯಿಂದ ಒಳ್ಳೆಯ ಸಂಗತಿಗಳು ಬರಲಿ ಅಂತ ಹೇಳಿದರೂ ಕೂಡ ಒಳ್ಳೆಯದನ್ನು ಸ್ವೀಕಾರ ಮಾಡೋದ್ರಲ್ಲಿ ಮಡಿವಂತಿಕೆಯನ್ನು ತೋರಿಸ್ತಾ ಇತ್ತು. ಅದನ್ನು ಮಾಡರ್ನಿಟಿ ಅಂತ ಕರೆದು ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಲ್ಲಿ ಜಗತ್ತಿನ ಗುಡ್ ಪ್ರಾಕ್ಟೀಸಸ್, ಜಗತ್ತಲ್ಲಿರುವಂಥ ಬೇರೆ ಬೇರೆ ನಾಗರಿಕತೆಯ ಒಳ್ಳೆಯ ಸಂಗತಿಗಳನ್ನು ಸ್ವೀಕಾರ ಮಾಡಿಕೊಂಡು ಭಾರತದ ಜನಜೀವನದಲ್ಲಿ ಹಾಸು ಹೊಕ್ಕಾಗಿರುವಂಥ ಅನೇಕ ಅನಿಷ್ಟ ಸಂಪ್ರದಾಯಗಳನ್ನು ಕಿತ್ತೆಸೆಯದ ಹೊರತು ಬದಲಾವಣೆ ಬರಲಿಕ್ಕೆ ಸಾಧ್ಯ ಇಲ್ಲ ಹೇಳುವುದನ್ನು ಅರ್ಥೈಸಿಕೊಂಡು ಒಂದು ಹೊಸ ದೃಷ್ಟಿಕೋನದಿಂದ ಭಾರತದ ತತ್ವಶಾಸ್ತ್ರದ ಗಾಂಭೀರ್ಯವನ್ನು ಯಾವುದೇ ಕಾರಣಕ್ಕೆ ರಾಜಿ ಮಾಡಿಕೊಳ್ಳದೇನೆ ವಾಸ್ತವವಾಗಿ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಾರಂಭ ಮಾಡಿದಂಥ ಒಂದು ಅದ್ಭುತವಾದ ಆಂದೋಲನವನ್ನು ನಾವೆಲ್ಲಾದರೂ ಕಂಡುಹುಡುಕಬೇಕು ಅಂತ ಹೇಳಿದರೆ ರಾಮಕೃಷ್ಣ ಮಹಾಸಂಘಕ್ಕೆ ಬರಬೇಕು ಅಂತ ನನ್ನ ಮನಸ್ಸಿಗೆ ಕಂಡಂಥ ಒಂದು ಸತ್ಯ ಅಂತ ಅಂದ್ಕೊಳ್ತೀನಿ ನಾನು. ಅತ್ಯಂತ ಸರಳವಾಗಿ ಹೇಳಬೇಕಾದ್ರೆ, ಎಲ್ಲರ ಬದುಕಿನಲ್ಲಿ ಒಂದು ಹೊಸ ಬೆಳಕು ಬರಬೇಕಾದ್ರೆ ಅದು ಯಾವುದೋ ಒಂದು ಸೀಮಿತ ಗುಂಪಿಗೆ, ಒಂದು ಸೀಮಿತ ಸಮುದಾಯಕ್ಕೆ, ಒಂದು ಸೀಮಿತ ಪೂಜಾ ಪದ್ಧತಿಗೆ, ಒಂದು ಸೀಮಿತ ಆಚರಣೆಗೆ ಅಷ್ಟಕ್ಕೆ ಅದನ್ನು ಜೋಡಿಸಿಕೊಂಡ್ರೆ ಅದು ಸಾಧ್ಯ ಆಗಲಿಕ್ಕಿಲ್ಲ. ಸಮಾಜ ಇನ್ನಷ್ಟು ವಿಘಟಿತವಾಗ್ಬೋದು. ಜಾತಿ, ಭಾಷೆ, ಮತ, ಪ್ರಾಂತ, ಮೇಲು ಕೀಳು ಪಟ್ಟಿ ಮಾಡ್ತಾ ಹೋದರೆ ನೂರಾರು ಸಂಗತಿಗಳು ಸಮಾಜವನ್ನು ವಿಘಟಿತಗೊಳಿಸುತ್ತೆ. ಮತ್ತು ಯಾವಾಗೆಲ್ಲ ಹೊಸ ವ್ಯಾಖ್ಯಾನ ಕೊಡುವಂಥ, ಹೊಸ ಭಾಷೆ ಕೊಡುವಂಥ ಪ್ರಯತ್ನ ನಮ್ಮ ಸಮಾಜದಲ್ಲಿ ಆಯಿತು, ಆ ಎಲ್ಲ ಸಂದರ್ಭಗಳಲ್ಲಿ ಅದೊಂದು ಬೇರೆ ಗುಂಪಾಗಿ ಪರಿವರ್ತನೆ ಆಯಿತು. ನಾನು ಮತ್ತು ನನ್ನ ಫಾಲೋವರ್ಸ್, ಹಾಗಾಗಿ ನಾನು ಬೇರೆ ಹೇಳುವಂಥ ಭಾವನೆ ಬಂತು. ಇದಕ್ಕೆ ಭಿನ್ನವಾಗಿ ರಾಮಕೃಷ್ಣ ಮಹಾಸಂಘ ಮತ್ತು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಆಶ್ರಮ
ಇಡೀ ಸಮಾಜವನ್ನು ಜೋಡಿಸುವುದಕ್ಕಾಗಿ, ಭಾರತೀಯ ತತ್ವಶಾಸ್ತ್ರದ ಸಾರವನ್ನು ಜಗತ್ತಿಗೆ ಪರಿಚಯಿಸುವುದಕ್ಕಾಗಿ, ವಿವೇಕಾನಂದರ ಆ 5-6 ಶಬ್ದಗಳ ಸಂಬೋಧನೆ ಏನಿದೆ, ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಹೇಳುವ ಆ ಸಣ್ಣ ಒಂದು ಸಂಬೋಧನೆಯೇ ಸೇರಿದಂಥ ಸಹಸ್ರಾರು ಮಂದಿಗಳಲ್ಲಿ ಒಂದು ಹೊಸ ಚಿಂತನೆಯನ್ನು, ಒಂದು ಹೊಸ ಪ್ರೇರಣೆ ಕೊಡ್ಲಿಕ್ಕೆ ಸಾಧ್ಯ ಆದರೆ, ಎಲ್ಲರೂ ಎದ್ದು ನಿಂತ್ಕೊಂಡು 4-5 ನಿಮಿಷಗಳ ಕಾಲ ಕರತಾಡನದಿಂದ ಇದೇನಪ್ಪ ನಾವು ಹೊಸದಾಗಿ ಕೇಳ್ತಾ ಇದ್ದೀವಿ, ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಅಂತಾನೆ ಕೇಳಿದ್ದು, ಆದರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬಂದಂಥ ನಮ್ಮೆಲ್ಲರಲ್ಲೂ ಕೂಡ ಸಹೋದರತ್ವವನ್ನು ಕಂಡುಕೊಳ್ಳುವಂಥ ಒಂದು ನಾಗರಿಕತೆ ಇದ್ದರೆ ಅದು ಭಾರತ ದೇಶದ ನಾಗರಿಕತೆ ಹೇಳೋದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಇಂತಹ ಅದ್ಭುತವಾದ ಸಂದೇಶವನ್ನು ಜಗತ್ತಿಗೆ ಮುಟ್ಟಿಸುವಂಥ ಪ್ರಾಮಾಣಿಕ ಕರ್ತವ್ಯ ಯಾರ್ದದು? ಆತ್ಮನಃ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ನಮ್ಮ ಬದುಕಿಗೆ ಇದೇ ಉದ್ದೇಶ ಆದರೆ, ನನ್ನ ದೀಪ ಹಚ್ಚಬೇಕಾದ್ರೆ ಹೇಳ್ತೀವಿ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಹೇಳ್ಕೊಂಡು ಹೇಳ್ತೀವಿ. ನನ್ನ ಅಂತರಂಗದಲ್ಲಿ ಈ ಜ್ಞಾನದ ಬೆಳಕು ಪ್ರಖರವಾಗಿ ಪ್ರಜ್ವಲಿಸುವಂತಾದರೆ, ಸಾ ವಿದ್ಯಾ ಯಾ ವಿಮುಕ್ತಯೇ, ನನ್ನ ವ್ಯಕ್ತಿತ್ವದಲ್ಲಿರುವಂಥ ಕತ್ತಲನ್ನು ಅಥವಾ ನನ್ನ ವ್ಯಕ್ತಿತ್ವದಲ್ಲಿ ಹುದುಗಿರುವಂಥ ಇನ್ಹಿಬಿಷನ್ಸನ್ನು ಇದನ್ನು ತೆಗಿಲಿಕ್ಕೆ ಸಾಧ್ಯ ಆದರೆ, ಈ ಜಗತ್ತಿನಲ್ಲಿ ಡಿಸ್ಕ್ರಿಮಿನೇಟಿವ್ ಆಟಿಟ್ಯೂಡ್, ಬಿಡಿ ಬಿಡಿಯಾಗಿ ಆಲೋಚನೆ ಮಾಡುವಂಥದ್ದು, ಪ್ರತ್ಯೇಕವಾಗಿ ಆಲೋಚನೆ ಮಾಡುವಂಥದ್ದು, ವೈಯಕ್ತಿಕವಾಗಿ ಮತ್ತು ಸಮುದಾಯವಾಗಿ ನಮ್ಮಲ್ಲಿ ಈಗೋ ಅಂತ ಹೇಳ್ತೀವಲ್ಲ ಅದು ಬೆಳೆಯುವಂಥದ್ದು, ಇದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತೀನಿ. ಬಹುಶಃ ಇವತ್ತು ಜಗತ್ತಿನಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೆ, ಭಯೋತ್ಪಾದನೆಯಿಂದ ಹಿಡಿದು ಬಿಟ್ಟು ದೇಶಗಳ ನಡುವೆ ಪೈಪೋಟಿ ಇರುವಂಥದ್ದು, ಸಮುದಾಯಗಳ ನಡುವೆ ಇರುವಂಥ ಗೊಂದಲ, ಇದೆಲ್ಲದಕ್ಕೆ ಪರಿಹಾರ ಎಲ್ಲಿದೆ ಅಂತ ಹೇಳಿದರೆ, ಭಾರತೀಯ ತತ್ವಶಾಸ್ತ್ರವನ್ನು ಪೂರ್ತಿ ಅರ್ಥೈಸಿಕೊಂಡು ಎವ್ರಿ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್, ದ ಪರ್ಪಸ್ ಆಫ್ ಲೈಫ್ ಇಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ಇನ್ ಆರ್ ಡೇ ಟು ಡೇ ಲೈಫ್ ಹೇಳುವ ಸರ್ವಕಾಲಿಕ ಸತ್ಯವನ್ನು ಮನಗೊಂಡು ನಮ್ಮ ವ್ಯಕ್ತಿತ್ವವನ್ನು ಆ ಎತ್ತರಕ್ಕೆ ಬೆಳೆಸಿದರೆ, ಅಯಂ ನಿಜ ಪರೋವೇತ್ತಿ ಗಣನಾಂ ಲಘುಚೇತಸಾಂ ಉದಾರ ಚರಿತಾನಾಂ ತು ವಸುಧೈವ ಕುಟುಂಬಕಂ. ಯಾಕೆ ಸಾಧ್ಯ ಆಗಲಿಕ್ಕಿಲ್ಲ ನಮ್ಮ ಜಗತ್ತಿನಲ್ಲಿ? ಇದೆಲ್ಲವನ್ನ ಮನಸ್ಸಲ್ಲಿಟ್ಟುಕೊಂಡಾಗ ಪ್ರಾಯಶಃ ಇದನ್ನು ವಾಸ್ತವವಾಗಿ ನಮ್ಮ ದೇಶದಲ್ಲಿ ಅನುಷ್ಠಾನಗೊಳಿಸುವಂಥ ಅತ್ಯಂತ ಪ್ರಾಮಾಣಿಕವಾಗಿ ಇದಕ್ಕೆ ಪ್ರಯತ್ನ ಪಟ್ಟಂಥ ಯಾವುದಾದ್ರೂ ಸಂಸ್ಥೆ ಇದ್ದರೆ ಅದು ರಾಮಕೃಷ್ಣ ಮಹಾಸಂಘ ಮತ್ತು ಅದರ ಎಲ್ಲ ಚಟುವಟಿಕೆಗಳು ಅಂತ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನಿವತ್ತು ನಾನು ಡಿಗ್ರಿ ಕಾಲೇಜ್ ಓದಿದ ಮೇಲೆ ಸೇನೆಗೆ ಸೇರಿದೆ. ಸೇನೆಯಲ್ಲಿ ರಾಮಕೃಷ್ಣ ಆಶ್ರಮದ, ರಾಮಕೃಷ್ಣ ಮಠದ ಅಥವಾ ರಾಮಕೃಷ್ಣ ಮಿಷನ್ನ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಅವಕಾಶಗಳು ಸಿಗಲೇ ಇಲ್ಲ. ಯಾಕಂತ ಹೇಳಿದರೆ ನಾನು ಕೆಲಸ ಮಾಡಿದ್ದು ಸುಮಾರು 8 ವರ್ಷಗಳ ಕಾಲ ಇದ್ದದೆಲ್ಲ ಗಡಿ ಪ್ರದೇಶದಲ್ಲಿ. ಅದಾದ ಮೇಲೆ ಮತ್ತೆ ಮಂಗಳೂರಿಗೆ ವಾಪಸ್ ಬಂದ ಮೇಲೆ ಇಲ್ಲಿಯ ಚಟುವಟಿಕೆಯಲ್ಲಿ ಜೋಡಿಸಿಕೊಳ್ಳುವಂಥ ಎಲ್ಲ ಅವಕಾಶಗಳು ಲಭ್ಯ ಆದವು. ಅದು ಅತ್ಯಂತ ಕೆಳವರ್ಗದ ಮತ್ತು ಆರ್ಥಿಕವಾಗಿ ಸಮಸ್ಯೆರುವಂಥ ವರ್ಗಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥ ಸಂಗತಿ ಇರಬಹುದು. ಈ ಭಾಗದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವಿವೇಕಾನಂದರು ಶಿಕ್ಷಣವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳಿದಂಥ ಒಂದು ಬಹಳ ಸರಳವಾದ ಒಂದು ವ್ಯಾಖ್ಯಾನ, ದ ಪರ್ಪಸ್ ಆಫ್ ಎಜುಕೇಷನ್ ಈಸ್ ಮ್ಯಾನ್ ಮೇಕಿಂಗ್ ಇನ್ ನೇಷನ್ ಬಿಲ್ಡಿಂಗ್. ನಾವೆಲ್ಲ ಇಲ್ಲಿ ಕುಳಿತುಕೊಂಡವರು ಸಮಾಜದ ಬೇರೆ ಬೇರೆ ಮಜಲುಗಳಲ್ಲಿ ಅನುಭವ ಇದ್ದವರು. ಒಂದು ಕ್ಷಣ ಆಲೋಚನೆ ಮಾಡಿದರೆ ಯಾವುದನ್ನು ಶಿಕ್ಷಣ ಅಂತ ನಾವು ಇವತ್ತು ಸ್ವೀಕಾರ ಮಾಡಿದ್ದೀವಿ, ಆ ಶಿಕ್ಷಣ ವ್ಯವಸ್ಥೆಯ ಮೂಲಕ ವಿದ್ಯಾರ್ಥಿಗಳು ಹಾದು ಹೋಗಬೇಕಾದ್ರೆ ಈಸ್ ಇಟ್ ಮ್ಯಾನ್ ಮೇಕಿಂಗ್ ಆ್ಯಂಡ್ ಡಸ್ ಇಟ್ ಹೆಲ್ಪ್ ಇನ್ ನೇಷನ್ ಬಿಲ್ಡಿಂಗ್? ಗಂಭೀರವಾಗಿ ಕೇಳಬೇಕಾದ ಪ್ರಶ್ನೆ. 15 ವರ್ಷಗಳ ಈ ಫಾರ್ಮಲ್ ಎಜುಕೇಷನ್, ಪಠ್ಯಕ್ರಮ ಆಧಾರಿತ ಶಿಕ್ಷಣ ಪಡ್ಕೊಂಡು ಹೊರಗಡೆ ಬರಬೇಕಾದ್ರೆ ನಮಗೆ ನಾವೇ ಪ್ರಶ್ನೆ ಕೇಳಿಕೊಂಡ್ರೆ, ನಮ್ಮ ಮೆಡಿಕಲ್ ಕಾಲೇಜಿನ ಡೀನ್ ಇಲ್ಲಿದ್ದಾರೆ, ಪ್ರಭಾಕರ್ ಜೋಶಿಯವರು ಒಂದು ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದವರು. ಬಹಳಷ್ಟು ಜನ ತಾವು ಆ ಥರದವ್ರು ಇರ್ಬೋದು ಇಲ್ಲಿ.
ನಮ್ಮ ವಿದ್ಯಾರ್ಥಿಗಳ ವ್ಯಕ್ತಿತ್ವದಲ್ಲಿ ಸಾಮಾಜಿಕ ಪ್ರಜ್ಞೆ ಜಾಗೃತ ಆಗತ್ತಾ? ನಾವೇ ಒಂದು ಕ್ಷಣ ಆಲೋಚನೆ ಮಾಡುವ. ನಮ್ಮ ವಿದ್ಯಾರ್ಥಿಗಳ ವ್ಯಕ್ತಿತ್ವದಲ್ಲಿ ನೈತಿಕ ಪ್ರಜ್ಞೆ ಜಾಗೃತ ಆಗತ್ತಾ? ನಮ್ಮ ವಿದ್ಯಾರ್ಥಿಗಳ ವ್ಯಕ್ತಿತ್ವದಲ್ಲಿ ರಾಷ್ಟ್ರಭಕ್ತಿ, ದೇಶಪ್ರೇಮ ಜಾಗೃತ ಆಗತ್ತಾ? ನಮ್ಮ ವಿದ್ಯಾರ್ಥಿಗಳ ವ್ಯಕ್ತಿತ್ವದಲ್ಲಿ ಈ ದೇಶದ ಕಾನೂನನ್ನು ಗೌರವಿಸಬೇಕು, ಅದು ಸರಿ ಇಲ್ವಾ, ಅದನ್ನು ಬದಲಾವಣೆ ಮಾಡ್ಕೊಳ್ಳೋಣ. ಈಗ ಏನು ಕಾನೂನಿದೆ ಅದನ್ನು ನಾವು ಗೌರವಿಸಬೇಕು, ನಮ್ಮ ಆದ್ಯ ಕರ್ತವ್ಯ ಅದು ಹೇಳುವಂಥ ಭಾವನೆ ಜಾಗೃತ ಆಗತ್ತಾ? 68 ವರ್ಷ ಆದಮೇಲೆ, ಅದರ ಬಗ್ಗೆ ಕೊನೆಗೆ ಮಾತಾಡ್ತೀನಿ ನಾನು, 68 ವರ್ಷ ಆದಮೇಲೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆಗಸ್ಟ್ 15ರಂದು ಮಾತಾಡಬೇಕಾದ್ರೆ ಸ್ವಚ್ಛ ಭಾರತದ ಕಲ್ಪನೆ ನಮ್ಮ ಸಮಾಜದ ಮುಂದೆ ಇಡಬೇಕಂತ ಅವಶ್ಯಕತೆ ಜಾಗೃತ ಆಗ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಮನಸ್ಸಿನಲ್ಲಿ. ಇದನ್ನು ಯಾಕೆ ಉಲ್ಲೇಖ ಮಾಡ್ತಿದ್ದೀನಿ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ 68-70 ವರ್ಷಗಳ ಸ್ವತಂತ್ರ ಭಾರತದ ಇತಿಹಾಸವನ್ನು ಗಮನಿಸಿದಾಗ, ನಾನು ಇದನ್ನು ಹೇಳುವಾಗ ಸ್ವಲ್ಪ ನೆಗೆಟಿವ್, ಪೆಸಿಮಿಸ್ಟ್ ಅಂತ ಅನ್ನಿಸ್ಬೋದು, ಕ್ಷಮೆ ಇರಲಿ ಅಂತ ಹೇಳಿ ಮಾತನ್ನು ಹೇಳ್ತೇನೆ. In less than 60-70 years, we have become a loud talking, impractical, dishonest, corrupt, lazy and intolerant nation. ಹೇಗೆ ಈ ದೇಶ ಜಗತ್ತಿನ ಮುಂದುವರೆದ ರಾಷ್ಟ್ರಗಳ ಪಟ್ಟಿಯಲ್ಲಿ 2020ನೇ ವರ್ಷಕ್ಕೆ ಒಂದು ಅತ್ಯಂತ ಮುಂದುವರೆದ ರಾಷ್ಟ್ರ ಹೇಳುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಲಿಕ್ಕೆ ಸಾಧ್ಯ ಇದೆ? 80 ವರ್ಷ ದಾಟಿದ ಮುದುಕ ಅಬ್ದುಲ್ ಕಲಾಂ ಅವರು ಕನಸು ಕಾಣಬೇಕು ಅಂತ ಹೇಳ್ತಾರೆ, 2020ಕ್ಕೆ ನಾವು ಮುಂದುವರೆದ ರಾಷ್ಟ್ರಗಳ ಪಟ್ಟಿಯಲ್ಲಿರಬೇಕು ಅಂತ ಹೇಳಿಕೊಂಡು. ಯಾರಿಗೆ ಬದಲಾವಣೆ ತರಬೇಕು? ಇದಕ್ಕಾಗಿಯೇ ವಿವೇಕಾನಂದರು 1897ರಲ್ಲಿ ಮಡ್ರಾಸ್ ಅಂತ ಅಂದ್ಕೊಳ್ತೀನಿ, ತಪ್ಪಿದ್ರೆ ತಿದ್ದಬೇಕು ನನ್ನನ್ನು, ಅವರ ಮೊದಲನೆಯ ಪ್ರವಾಸ ಮುಗಿಸಿ ವಾಪಸ್ ಬಂದ ಮೇಲೆ ಸ್ವಾಮೀಜಿಯವರನ್ನ ಕಾಣಲಿಕ್ಕೆ ಒಂದಷ್ಟು ಯುವಕರು ಹೋದ್ರಂತೆ. ಯುವಕರು ಹೋಗಿಬಿಟ್ಟು, ಸ್ವಾಮೀಜಿ ಯು ಆರ್ ಸೋ ಪ್ರೊಫೌಂಡ್, ಯು ಆರ್ ಸೋ ಪವರ್ಫುಲ್, ಒನ್ ಸ್ಪೀಚ್ ಯು ಕುಡ್ ಮೇಕ್ ಸಚ್ ಎ ವಂಡರ್ಫುಲ್ ಡಿಫ್ರೆನ್ಸ್ ಇನ್ ದಿ ಎಂಟೈರ್ ವರ್ಲ್ಡ್, ನೀವು ಯಾಕೆ ನಮಗೆ ಸ್ವಾತಂತ್ರ್ಯ ಕೊಡಬಾರ್ದು ಅಂತ ಕೇಳಿದ್ರಂತೆ. ಸ್ವಾಮೀಜಿ ಒಂದು ಕ್ಷಣ ಸುಮ್ಮನೆ ಆದರು. ಸುಮ್ಮನೆ ಆಗಿಬಿಟ್ಟು ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರಂತೆ. ಆ ಹೋದ ಹುಡುಗರಿಗೆ ಗಾಬರಿ ಆಯಿತು. 1857 to 1897, 40 years we have been fighting for independence. ಅದಕ್ಕೆ ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ, ಅದಕ್ಕೆ ಹೋರಾಟ ನಡೆಸಿಬಿಟ್ಟು ಇವತ್ತಲ್ಲ ನಾಳೆ ಸಿಗುತ್ತಲ್ಲ ಅಂತ ಆಶೆಯಲ್ಲಿ ಕೂತ್ಕೊಂಡಿದ್ದೀವಿ, ಸ್ವಾತಂತ್ರ್ಯ ಬಂದರೆ ಮುಗಿತಲ್ಲ ಅಂತೇಳಿ. ಮತ್ತೆ ಸ್ವಾಮೀಜಿ ಸ್ವಲ್ಪ ಸುಮ್ಮನೆ ಆದ್ರಂತೆ. ಆಮೇಲೆ ಹೇಳಿದಂತೆ ವಾಟ್ ನೆಕ್ಸ್ಟ್ ಅಂತೇಳಿ. ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಹುಡುಗರ ಉತ್ತರ ಇರಲಿಲ್ಲ, ನಮ್ಮ ಹೋರಾಟ ಬರೀ ಸ್ವಾತಂತ್ರ್ಯಕ್ಕಾಗಿ ಅಂತೇಳಿ. ಆವಾಗ ಅವ್ರು ಹೇಳಿದಂಥ ಮಾತು, ವಿ ನೀಡ್ ಮೆನ್ ಆಫ್ ಕ್ಯಾರೆಕ್ಟರ್. ವೆನ್ ವಿ ಹ್ಯಾವ್ ಮೆನ್ ಆಫ್ ಕ್ಯಾರೆಕ್ಟರ್ ಇನ್ ದಿಸ್ ಕಂಟ್ರಿ, ಇಂಡಿಪೆಂಡೆನ್ಸ್ ಇಸ್ ಇನ್ಸಿಡೆಂಟಲ್, ತನ್ನಷ್ಟಕ್ಕೆ ಆಗಿಬಿಡುತ್ತೆ, ನಿನ್ನ ತನ್ನಾಗಿ ಆಗಿಬಿಡುತ್ತೆ ಅಂತ ಹೇಳಿಕೊಂಡು. ಯಾಕೆ ರಾಮಕೃಷ್ಣ ಮಹಾಸಂಘ ಇರ್ಬೋದು ಅಥವಾ ಇತರ ಸಂಘ ಸಂಸ್ಥೆಗಳು ಯಾಕೆ ಪ್ರಮುಖ ಆಗ್ತವೆ ಅಂತ ಹೇಳಿದರೆ, ಆ ರೀತಿಯ ಒಂದು ಸ್ಪಷ್ಟತೆ, ಆ ರೀತಿಯ ಒಂದು ಇಡೀ ದೇಶವನ್ನು ಕಟ್ಟುವಂಥ ಒಂದು ಕಲ್ಪನೆ, ಒಂದು ದೃಷ್ಟಿಕೋನ ಸ್ವಾಮೀಜಿಯವರ ಮನಸ್ಸಲ್ಲಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕದ ಸ್ಥಾಪನೆಗೆ ಪ್ರೇರಣೆ ಯಾರು ಡಾಕ್ಟರ್ ಹೆಡ್ಗೇವಾರ್ಗೆ ಅಂತ ಹೇಳಿದರೆ, ನಾನು ಪ್ರಾಮಾಣಿಕವಾಗಿ ಅಂದ್ಕೊಳ್ಳುವಂಥದ್ದು ವಿವೇಕಾನಂದರ ಈ ಚಿಂತನೆ. ಅದಕ್ಕಾಗಿ ಸಂಘದಲ್ಲಿ ಇವತ್ತಿಗೂ ಹೇಳ್ತೀವಿ, ವ್ಯಕ್ತಿ ನಿರ್ಮಾಣದ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ. ಸಂಘ ಚಾಲಕರಲ್ಲಿ ಇದ್ದಾರೆ, ಬೇರೆ ಯಾವ ಸಂಗತಿಯೂ ಮಾತಾಡೋದಿಲ್ಲ. ಎಷ್ಟು ದಿನ ವ್ಯಕ್ತಿ ನಿರ್ಮಾಣ ಆಗುವುದಿಲ್ಲ ಈ ರಾಷ್ಟ್ರದಲ್ಲಿ, ರಾಷ್ಟ್ರದ ವ್ಯಕ್ತಿತ್ವ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಉಳಿದೆಲ್ಲ ಸಂಗತಿಗಳು ಇನ್ಸಿಡೆಂಟಲ್ ಆಗೇ ಆಗ್ತವೆ. ಈ ಮಾತಿಂದ ಪ್ರೇರಣೆ ಪಡ್ಕೊಂಡು ಒಬ್ಬ ಕ್ರಾಂತಿಕಾರಿ ಆಗಲಿಕ್ಕೆ ಹೊರಟಂತ, ಕಾಂಗ್ರೆಸ್ನೊಟ್ಟಿಗೆ ಕೆಲಸ ಮಾಡ್ತಿದ್ದಂಥ ಡಾಕ್ಟರ್ ಹೆಡ್ಗೇವಾರ್ ಅವರು ಕೂಡ ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಾದರೂ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದ್ದರೆ ಅದು ವ್ಯಕ್ತಿ ನಿರ್ಮಾಣದ ಮೂಲಕ. ಅದಕ್ಕಾಗಿ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು. ಇವತ್ತಿಗೂ ಕೂಡ ಅಲ್ಲಿ ವ್ಯಕ್ತಿ ನಿರ್ಮಾಣದ ಬಗ್ಗೆ ಮಾತ್ರ ಮಾತಾಡ್ತೀವಿ. ಅಂತಹ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನೊಟ್ಟಿಗೆ ಕೈ ಜೋಡಿಸೋದು ನನ್ನ ಜೀವನದ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಹಳ ಸಮಯ ಇಲ್ಲ,
ನನಗೆ ತುಂಬ ಖುಷಿ ಕೊಟ್ಟಂಥ 2-3 ಸಂಗತಿಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ನಾನು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿರುವಂಥದ್ದು ಶಿಕ್ಷಣ ಕ್ಷೇತ್ರದ ಮೂಲಕ. ಈ ವರ್ಷ ಬಹುಶಃ 9ನೇ ವರ್ಷ. ಈ ವರ್ಷ 3 ಅದ್ಭುತವಾದ ಕಾರ್ಯಕ್ರಮಗಳಲ್ಲಿ ಆಯೋಜಿಸ್ತಾರೆ. ಶ್ರದ್ಧಾ, ಮೇಧಾ ಮತ್ತು ಪ್ರಜ್ಞಾ ಹೇಳುವಂಥ ಕಾರ್ಯಕ್ರಮ. ಇದು ವಿದ್ಯಾರ್ಥಿಗಳಿಗಾಗಿ, ಇದು ಶಿಕ್ಷಕರಿಗಾಗಿ ಮತ್ತು ಉಪನ್ಯಾಸಕರಿಗಾಗಿ. ಕಳೆದ 4-6 ವರ್ಷ ನಾನು ಭಾಗವಹಿಸ್ತಾ ಇದ್ದೀನಿ. ದೇವರಾಣೆಗೆ ಹೇಳ್ತೀನಿ, ನಾನು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ನಿರಂತರ ತರಬೇತಿ. ಎಷ್ಟು ತರಬೇತಿ ಕೊಡ್ತಾರೆ ಅಂತ ಹೇಳಿದರೆ, ಅವ್ರಿಗೆ ಹೋಗಿ ತರಗತಿಗಳಲ್ಲಿ ಪಾಠ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಅಷ್ಟು ತರಬೇತಿ ಕೊಡ್ತಾರೆ. ಯಾರು ತರಬೇತಿ ಕೊಡ್ತಾರೆ ಹೇಳಿದ್ರೆ ಪ್ರತಿ ವರ್ಷ ಅವರೇ ತರಬೇತಿ ಕೊಡೋರೇ ಕೊಡೋದು. ಅಲ್ಲಿ ಕೊಡೋರಿಗೂ ಮನಸ್ಸಿಲ್ಲ, ಬಂದು ಕೇಳುವವರಿಗೂ ಒಂದು ಕಾಟಾಚಾರದ ಇದು. ಯಾರಾದರೂ ಅಟೆಂಡೆನ್ಸ್ ಆದಮೇಲೆ ಹೋಗಿದ್ರೆ ಹೊರಟೋಗ್ತಾರೆ. ಯಾವ ಮೌಲಿಕ ಬದಲಾವಣೆಗಳು ಆಗುವುದಿಲ್ಲ ಅದರ ಮೂಲಕ. 100ಕ್ಕೆ 100 ವೇಸ್ಟ್ ಅಂತ ಹೇಳೋದಿಲ್ಲ ನಾನು, ಏನೂ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಆದರೂ ಆಗುತ್ತೆ ಹೇಳೋ ವಿಷಯ. ಆದರೆ ಇಲ್ಲಿ ನಾನು ಭಾಗವಹಿಸ್ತೀನಿ. ನಾನು ಇಲ್ಲಿ ಬಂದು ಭಾಗವಹಿಸಿ ಮತ್ತೆ ತಿರುಗಿ ಹೋದಂಥ ಶಿಕ್ಷಕರನ್ನ ಸಂಪರ್ಕ ಮಾಡ್ತೀನಿ. ಇದು ಹೇಗಿರುತ್ತೆ ಅಂತ ಹೇಳಿದರೆ, ಹೋದವರು ಹೇಳ್ತಾರೆ, ಅಯ್ಯೋ ನೀವು ಬಂದು ಚೆನ್ನಾಗಿತ್ತು ಅಂತ ಸಹೋದ್ಯೋಗಿಗಳಿಗೆ ಹೇಳ್ತಾರೆ. ಎರಡನೇದ್ದು ಕೇಳ್ತಾರೆ, ಮತ್ತೊಮ್ಮೆ ಈ ರೀತಿಯ ಅವಕಾಶ ನಮಗೆ ಯಾವಾಗ ಸಿಗುತ್ತೆ, ನಾವು ಮತ್ತೆ ಬರಬಹುದಾ ಅಂತ ಕೇಳ್ತಾರೆ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಯಾವ ಗುಣಮಟ್ಟದ, ಯಾವ ಮೌಲ್ಯಗಳುಳ್ಳಂಥ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಈ ಶ್ರದ್ಧಾ, ಮೇಧಾ, ಪ್ರಜ್ಞಾ ಈ 3 ಕಾರ್ಯಕ್ರಮದಲ್ಲಿ ಆಗತ್ತೆ ಅಂತ ಹೇಳಿದಾಗ, ಪ್ರಾಮಾಣಿಕವಾಗಿ ರಾಮಕೃಷ್ಣ ಮಠದ ಕಾರ್ಯಕ್ರಮ ಮಾಡುವಾಗ ಸಮಾಜದಲ್ಲಿ ಯಾವ ಬದಲಾವಣೆ ತರುವಂಥ ಪ್ರಾಮಾಣಿಕ ಬದ್ಧತೆ ಈ ಮಠಕ್ಕಿದೆ ಹೇಳೋದು ಅರ್ಥ ಆಗುತ್ತೆ ನನಗೆ. ಒಂದು ವೇಳೆ ಇದೇ ಸಂಗತಿಗಳು ಎಲ್ಲ ಕಡೆಯಲ್ಲಿ ಪ್ರತಿಬಿಂಬಿತ ಆಗಲಿಕ್ಕೆ ಸಾಧ್ಯ ಆದರೆ, ಬಹುಶಃ ನಾನು ನೀನು ಅಪೇಕ್ಷೆ ಪಡುವಂಥ ಬದಲಾವಣೆ ಸಮಾಜದಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಚ್ಛ ಭಾರತದ ಬಗ್ಗೆ ಆಮೇಲೆ ಹೇಳ್ತೇನೆ ಅಂತ ಹೇಳಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ರಾಜಕಾರಣಿಗಳಿಗೆ ಮತ್ತು ಸಾರ್ವಜನಿಕವಾಗಿ ತೊಡಗಿಸಿಕೊಂಡಿರುವಂಥ ಅನೇಕ ಸಂಘ ಸಂಸ್ಥೆಗಳಿಗೆ ವರ್ಷ ಪೂರ್ತಿ ಆದ ಮೇಲೆ ಲೆಕ್ಕಾಚಾರಕ್ಕಾಗಿ ಇಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅಂತ ಒಂದು ರಿಪೋರ್ಟ್ ಕೊಡಬೇಕು ಅವರು. ಅದಕ್ಕಾಗಿ ಫೋಟೋ ಬೇಕು, ಅದಕ್ಕಾಗಿ ಫ್ಲೆಕ್ಸ್ ಬ್ಯಾನರ್ ಬೇಕು, ಅದಕ್ಕಾಗಿ ಕಾರ್ಯಕ್ರಮಗಳಾಗಬೇಕು ವೇದಿಕೆಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಂಗತಿಗಳನ್ನು ಹೊರತುಪಡಿಸಿ ಪ್ರಾಮಾಣಿಕವಾಗಿ ಕೆಲಸ ಎಷ್ಟಾಗುತ್ತೆ ಅಂತ ಕೇಳಿದರೆ ಇಟ್ಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಯಾರೋ ದೆಹಲಿ ನಿಂತ್ಕೊಂಡು ಕರೆ ನೀಡಿದ್ರು, ಯಾರೋ ರಾಮಕೃಷ್ಣ ಮಠದ ಕೇಂದ್ರ ಸ್ಥಾನಕ್ಕೆ ಕಾಗದ ಹಾಕಿದ್ರು, ನೀವು ನಮ್ಮ ಅಂಬಾಸಡರ್ ಆಗಬೇಕು, ಇದನ್ನು ಒಂದು ಪ್ರಾಜೆಕ್ಟಾಗಿ ಕೈಗೆತ್ಕೊಳ್ಬೇಕು ಅಂತ. ಅಲ್ಲಿಂದ ಆ ಮಠದ ಎಲ್ಲ ಶಾಖೆಗಳಿಗೆ ಒಂದು ಕಾಗದ ಬಂತು. ತುಂಬ ಸಂಘ ಸಂಸ್ಥೆಗಳಿಗೂ ಕಾಗದ ಹೋಯಿತು, ತುಂಗ ಸಂಸ್ಥೆಗಳಿಗೂ ಕರೆಗಳು ಹೋದವು. ಎಲ್ಲರೂ ಒಂದು ಕಾರ್ಯಕ್ರಮ, ಲೆಕ್ಕಾಚಾರದ ಒಂದು ಕಾರ್ಯಕ್ರಮ ಮಾಡಿಕೊಂಡು ನಾವು ಸ್ವಚ್ಛ ಭಾರತದ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ವು ಹೇಳುವಂಥ ಒಂದು ಕೆಲಸವನ್ನು ಮಾಡಿ ಕೈ ತೊಳೆದು ಸುಮ್ಮನಾದರು. ಒಂದಷ್ಟು ಪತ್ರಿಕೆಯಲ್ಲಿ ಪ್ರಕಟ ಆಯಿತು, ಒಂದಷ್ಟು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಈ ರೀತಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರಗಳಾದವು. ಅಲ್ಲಿಗೆ ಮುಗಿದೋಯ್ತು. ಮಾನ್ಯ ಪ್ರಧಾನಮಂತ್ರಿಗಳು ಯಾರಿಗೆ ಕಾರ್ಯಕ್ರಮ ಘೋಷಣೆ ಮಾಡಿದ್ರು, ಉಳಿದವ್ರಿಗೆ ಬಿಡಿ, ನಮ್ಮ ಪಕ್ಷದ ಅನೇಕ ವೇದಿಕೆಗಳಲ್ಲಿ ಪಕ್ಷದ ಸಣ್ಣ ಗುಂಪುಗಳಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿದಾಗ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಸ್ವಚ್ಛ ಭಾರತಕ್ಕೆ ನೀವೇನು ಮಾಡಿದ್ದೀರಿ, ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಅಂಥೇಳಿ. ಉತ್ತರ ಕೊಡ್ಲಿಕ್ಕೆ ಉತ್ತರ ಇರಲಿಲ್ಲ. ಆದರೆ ಮಂಗಳೂರಿನ ಮಠ ಆಶ್ರಮ ಅಕ್ಟೋಬರ್ 2ಕ್ಕೆ ಮಾಡಿ ಅಂತ ಹೇಳಿದಾಗ ಅಕ್ಟೋಬರ್ 2ಕ್ಕೆ ಏನೂ ಮಾಡಲಿಲ್ಲ. ಎಲ್ಲರೂ ಅಕ್ಟೋಬರ್ 2ಕ್ಕೆ ಮಾಡಿಬಿಟ್ರು. ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ, ಬೆಳಗ್ಗೆ 9 ಗಂಟೆಗೆ ಅವರು ಪುರಕ್ಕೆ ತಗೊಂಡು ಹೊರಟರು, ನಾವು ಹೊರಡ್ತೀವಿ ಅಂತ ಹೇಳ್ಕೊಂಡು. ಮರುದಿನ ಪತ್ರಿಕೆಲೆಲ್ಲ ಫೋಟೋ ಎಲ್ಲ ಬಂತು, ಚೆನ್ನಾಗೇ ಬಂತು, ತಪ್ಪೇನಿಲ್ಲ. ಆದರೆ ಆಶ್ರಮದಲ್ಲಿ ಮಾಡಲಿಲ್ಲ ಅಕ್ಟೋಬರ್ 2ಕ್ಕೆ. ಇಲ್ಲಿ ಕುಳಿತು ಸ್ವಾಮೀಜಿಯವರು ಆಲೋಚನೆ ಮಾಡಿದ್ರು, ಇದು ಒಂದು ಕಾರ್ಯಕ್ರಮ ಆಗಬೇಕಾ ಅಥವಾ ಇದು ಜನರ ಮನಸ್ಸನ್ನು ತೆರೆಯುವಂಥ ಒಂದು ಕೆಲಸ ಆಗಬೇಕಾ? ಒಂದು ಹೊಸ ಆಯಾಮ ಜೋಡಿಸ್ಕೊಂಡ್ರು. ನಮ್ಮ ಪರಿಸರ ಸುಂದರ ಆಗಬೇಕು, ಸ್ವಚ್ಛ ಆಗಬೇಕು ಅಂತ ಹೇಳಿದರೆ ಫಸ್ಟಿಗೆ ಒಳಗೆ ನೋಡಬೇಕು ನಾವು, ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ದೇಶದಲ್ಲಿ ಬೇರೆ ಎಲ್ಲೂ ಈ ಸಂಗತಿ ಜೋಡಿಸ್ಕೊಳ್ಳಿಲ್ಲ. ಸ್ವಚ್ಛ ಭಾರತದ ಕಲ್ಪನೆಯೊಟ್ಟಿಗೆ ಸ್ವಚ್ಛ ಮನಸ್ಸಿನ ಕಲ್ಪನೆಯನ್ನು ಕೊಟ್ಟಿದ್ರೆ ಮತ್ತು ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬಂದು ರಾತ್ರಿ ಉಳ್ಕೊಳ್ಳುವ ಹಾಗೆ ಮಾಡಿ ಅವ್ರಿಗೆ 2-3 ಗಂಟೆಗಳ ಕಾಲ ಸ್ವಚ್ಛ ಮನಸ್ಸಿನ ಬಗ್ಗೆ ಸಾಕಷ್ಟು ತಿಳಿ ಹೇಳಿ ಮರುದಿನ ಬೆಳಿಗ್ಗೆ ಸ್ವಚ್ಛ ಭಾರತದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ಯಾರಾದರೂ ಮಾಡಿದರೆ ಅದು ಮಂಗಳೂರು ರಾಮಕೃಷ್ಣ ಆಶ್ರಮ ಅಂತ ಹೇಳೋದನ್ನು ಹೆಮ್ಮೆಯಿಂದ ಹೇಳ್ತೇನೆ ನಾನು.
ಕೇವಲ ಒಂದು ಕಾರ್ಯಕ್ರಮ ಜೋಡಿಸ್ಕೊಳ್ಳಿಲ್ಲ. ಅಕ್ಟೋಬರಿಂದ ಫೆಬ್ರವರಿವರೆಗೆ ಯೋಜನಾಬದ್ಧವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಮೊದಲನೆಯ ಕಾರ್ಯಕ್ರಮದಲ್ಲೇ ನಾನು, ನೀವು ಮತ್ತು ನಮ್ಮ ಪರಿಸರ ಸ್ವಲ್ಪವಾದರೂ ಸ್ವಚ್ಛವಾಗಿದ್ದರೆ ಅದಕ್ಕೆ ಕಾರಣ ಯಾರು? ಅತ್ಯಂತ ಕೊಳಕು ಕೆಲಸ ಹೇಳುವಂಥ ಸ್ವಚ್ಛತೆಯ ಕೆಲಸವನ್ನು ಮಾಡ್ತಿರುವಂಥ ಪೌರ ಕಾರ್ಮಿಕರು. ಆಲೋಚನೆ ಎಷ್ಟು ಒಂದು ಉದಾತ್ತವಾಗಿದೆ ನೋಡಿ. ಅವರೆಲ್ಲರನ್ನ ಕರೆದು ಅವರನ್ನು ಸನ್ಮಾನ ಮಾಡಿ, ನಿಮ್ಮ ಸ್ವಚ್ಛತೆ ನಮ್ಗೆ ಆದರ್ಶ ಹೇಳಿ, ಅದರಿಂದ ಪ್ರೇರಣೆ ಪಡ್ಕೊಂಡು ಮುಂದಿನ 10 ತಿಂಗಳುಗಳ ಕಾಲ ಪ್ರತಿ ಭಾನುವಾರ ಒಂದು ತಂಡವನ್ನು ನಿರ್ಮಾಣ ಮಾಡಿಕೊಂಡು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಅದರ ಹಿಂದೆ ಎಷ್ಟು ಕರ್ತೃತ್ವ ಶಕ್ತಿ ಇದೆ, ಎಷ್ಟು ಉದಾತ್ತವಾದ ಚಿಂತನೆ ಇದೆ. ದೇಶಕ್ಕೆ ಕರೆ ಕೊಟ್ಟಂಥ ಪ್ರಧಾನಮಂತ್ರಿಗಳ ಕರೆಯಲ್ಲಿರುವಂಥ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಂಡು ಅವರ ಕನಸನ್ನು ನನಸಾಗಬೇಕಾದ್ರೆ ಇಡೀ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ, ನನಗೆ ಇಡೀ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ, ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ಗಾಂಧೀಜಿ ಹೇಳಿದಂಥ ಮಾತು, ದ ಚೇಂಜ್ ದಟ್ ಯು ವಾಂಟ್ ಟು ಸೀ ಇನ್ ದ ವರ್ಲ್ಡ್ ಶುಡ್ ಸ್ಟಾರ್ಟ್ ಫ್ರಮ್ ವಿದಿನ್ ಹೇಳುವ ರೀತಿಯಲ್ಲಿ ಒಂದು ರೀತಿ ನಮ್ಮನ್ನು ನಾವು ಪರೀಕ್ಷೆಗೆ ಒಡ್ಡಿಸ್ಕೊಂಡು ಅಂತ ಅಂದ್ಕೊಳ್ತೀನಿ ನಾನು. ಸ್ವಾಮೀಜಿಯವರು ಪ್ರಯತ್ನ ಮಾಡಬೇಕಾದ್ರೆ ಮುಂದೇನಾಗುತ್ತೆ ಹೇಳುವಂಥ ಕಲ್ಪನೆ ಇರಲಿಲ್ಲ, ಆದರೆ ಉದ್ದೇಶದ ಬಗ್ಗೆ ಬದ್ಧತೆ ಇತ್ತು, ಮಾಡಬೇಕು ಹೇಳುವಂಥ ಒಂದು ಮನೋಭಾವ ಇತ್ತು, ಜನರು ಒಳ್ಳೆಯ ಕೆಲಸಕ್ಕೆ ಖಂಡಿತ ಸಹಕಾರ ಕೊಡ್ತಾರೆ ಹೇಳುವಂಥ ಒಂದು ವಿಶ್ವಾಸ ಇತ್ತು. ಮೊದಲನೇ ಹಂತದಲ್ಲಿ ಒಂದು 20 ಕಾರ್ಯಕ್ರಮ, ಎರಡನೇ ಹಂತದಲ್ಲಿ ಒಂದು ಮತ್ತಷ್ಟು 20 ಕಾರ್ಯಕ್ರಮ ಅಂತ ಹೇಳಿದ ಮೇಲೆ ಒಂದು ತಂಡ ನಿರ್ಮಾಣ ಆದ ಮೇಲೆ ಇದು ಒಂದು ಪ್ರಾಸೆಸ್, ಇದೊಂದು ಕಾರ್ಯಕ್ರಮ ಅಲ್ಲ ಅನ್ನೋ ದೃಷ್ಟಿನಲ್ಲಿ ಇವತ್ತು ನನಗೆ ಗೊತ್ತಿಲ್ಲ, ಇಡೀ ದೇಶದಲ್ಲಿ ಬೇರೆ ಯಾರ ಜೊತೆಗೂ ನಾನು ಹೋಲಿಕೆ ಮಾಡಲಿಕ್ಕೆ ಹೋಗೋದಿಲ್ಲ. ನಮಗಷ್ಟು ಜನಕ್ಕೆ ಖಂಡಿತವಾಗಿ ಖುಷಿ ಕೊಟ್ಟಂಥ ಕಾರ್ಯಕ್ರಮ. ಅತ್ಯಂತ ಮುಕ್ತ ಮನಸ್ಸಿಂದ ಹೇಳ್ತೇನೆ, ಕಳೆದ 10 ವರ್ಷಗಳ ನನ್ನ ಸಾರ್ವಜನಿಕ ಜೀವನದಲ್ಲಿ ಅಥವಾ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿದ್ದಾಗ ನನಗೆ ಅತ್ಯಂತ ಖುಷಿ ಯಾವುದು ಕೊಟ್ಟಿದೆ, ಯಾವ ಕೆಲಸ ಕೊಟ್ಟಿದೆ ಅಂತ ಹೇಳಿದರೆ, ಕಳೆದ 2 ವರ್ಷಗಳಿಂದ ಸ್ವಚ್ಛ ಭಾರತದ ಈ ಕಾರ್ಯಕ್ರಮದಲ್ಲಿ ರಾಮಕೃಷ್ಣಾಶ್ರಮದೊಟ್ಟಿಗೆ ಕೈ ಜೋಡಿಸಿರುವಂಥದ್ದು. ಒಂದು ಸಲ ರಾಮಕೃಷ್ಣಾಶ್ರಮದ ಒಳಗೆ ಬನ್ನಿ, ಬಂದವರಿಗೆ, ನೀವೆಲ್ಲ ಬಂದವರೇ ಡಿವೋಟಿಸ್ಗಳು, ನಿಮ್ಗೆ ಹೇಳ್ತಿರೋದಲ್ಲ ನಾನು, ನೀವು ಹೋಗಿ ಮಾತನ್ನು ಉಳಿದವ್ರಿಗೆ ಹೇಳಬೇಕು. ಒಂದ್ಸಲ ಇಲ್ಲಿ ಬಂದುಬಿಟ್ಟು ಈ ಆಧ್ಯಾತ್ಮ ಚಿಂತನೆ ಮತ್ತು ಅದನ್ನು ಅನುಷ್ಠಾನಗೊಳಿಸುವಂಥ ಅತ್ಯಂತ ಸರಳ ವಿಧಾನಗಳು ಅದರೊಟ್ಟಿಗೆ ಕೈ ಜೋಡಿಸಿ. ಒಂದು ಸಲ ವಿವೇಕಾನಂದರಿಗೆ ತುಂಬ ಇಷ್ಟವಾದ ಮಾತು, ಆತ್ಮಾರ್ಥ ಜೀವನವೇ ಲೋಕೇಸ್ಮಿನ್ ಕೋನ ಜೀವತಿ ಮಾನವ ಪರಂ ಪರೋಪಕಾರಾರ್ಥಂ ಯೋ ಜೀವತಿ ಸೈವ ಜೀವತಿ ದೋಸ್ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್ ರೆಸ್ಟ್ ಅ ಮೋರ್ ಡೆಡ್ ದೆನ್ ಅಲೈವ್. ಆ ಖುಷಿಯಲ್ಲಿ ನಿಮ್ಮ ಬದುಕಿಗೊಂದು ದಿಕ್ಕನ್ನು ಕಂಡುಕೊಂಡ್ರೆ, ಈ ರೀತಿಯ ಸಾರ್ವಜನಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳು ನನ್ನ ಬದುಕಿನ ಆದರ್ಶ ಆದರೆ, ಇನ್ನೊಬ್ಬರಿಗಾಗಿ ಬದುಕುವುದರಲ್ಲೇ ನನ್ನ ಬದುಕಿಗೊಂದು ಧ್ಯೇಯ ಹೇಳುವುದನ್ನು ನಾವು ಅರ್ಥೈಸಿಕೊಂಡು ಅನುಷ್ಠಾನ ಮಾಡಿದರೆ, ನಾನು ನೀವು ನಿತ್ಯ ನೋವಿನ ನರಳುತ್ತೇವಲ್ಲ ಜೀವನದಲ್ಲಿ, ಅಯ್ಯೋ ದೇವರೇ ಅಂತ ಯಾವಾಗಲೂ ಹೇಳ್ತೀವಲ್ಲ, ಅದರಿಂದ ಪರ್ಮನೆಂಟ್ ವಿಮುಕ್ತಿ ಸಿಕ್ಕಿಬಿಡುತ್ತೆ. ಅಕಸ್ಮಾತ್ ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನನಗೆ ಯಾರಾದ್ರು ಹೇಳಿಕೊಟ್ಟಿದ್ರೆ ಅದು ರಾಮಕೃಷ್ಣ ಆಶ್ರಮ ಮಂಗಳೂರು. ಚಪ್ಪಾಳೆ ಹೊಡಿಬೇಕು ಅಂತ ಅನಿಸಿದಾಗ ಕಂಜೂಸಿ ಮಾಡಬೇಕಂತಿಲ್ಲ, ಜೋರಾಗಿ ಹೊಡೆದ್ಬಿಡಿ ಖುಷಿ ಆದರೆ. ಹೀಗೆ ಮಾತಾಡಿದರೆ ತುಂಬ ಹೊತ್ತು ಮಾತಾಡಿಕೊಂಡು ಹೋಗ್ಬೋದು. ಅದರ ಸಮಯದ ಪರಿಮಿತಿಯೊಳಗೆ ನಾನು ನನ್ನ ಅನುಭವವನ್ನು ಹಂಚ್ಕೊಂಡಿದ್ದೀನಿ, ಯಾವುದು ನನ್ನ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ನೀಡಿದೆ ಅದನ್ನು ಹಂಚ್ಕೊಂಡಿದ್ದೀನಿ. ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆಯ ಕನಸು ಎಲ್ಲರಿಗಿದೆ. ಆ ಬದಲಾವಣೆ ನನ್ನಿಂದ ಪ್ರಾರಂಭ ಆಗಬೇಕು ಹೇಳುವಂಥ ಒಂದು ಯೋಚನೆ ನನ್ನ ಮನಸ್ಸಿನಲ್ಲಿ ಮೂಡಿದರೆ ಬಹುಶಃ ಆ ಬದಲಾವಣೆಯ ಒಬ್ಬ ಹರಿಕಾರ ನಾನಾಗ್ತೇನೆ. ಅಂತಹ ಅದ್ಭುತವಾದ ಕೆಲಸವನ್ನು ರಾಮಕೃಷ್ಣ ಪರಮಹಂಸರಿಂದ ಪ್ರೇರಣೆ ಪಡ್ಕೊಂಡು ಜಗತ್ತಿನ ಉದ್ಧಾರಕ್ಕಾಗಿಯೇ ಬಂದರು ಹೇಳುವಂಥ ಸ್ವಾಮಿ ವಿವೇಕಾನಂದರು ಮತ್ತು ಅವರು ಸ್ಥಾಪನೆ ಮಾಡಿದ ಈ ರಾಮಕೃಷ್ಣ ಮಹಾಸಂಘ ನಿತ್ಯ ನಿರಂತರ ನಮಗೆ ಪ್ರೇರಣೆ ಕೊಡಲಿ, ನಮ್ಮ ಬದುಕಿನಲ್ಲಿ ಹೊಸ ಒಂದು ಬೆಳಕನ್ನು ತರಲಿ, ಈ ದೇಶ ಅವರು ಕಂಡಂಥ ಎತ್ತರಕ್ಕೆ ಏರಲಿ ಅಂತ ನಾನು ನೀವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳುವಂಥ ವಿನಂತಿ ಮಾಡಿಕೊಂಡು ನಿಮ್ಮೆಲ್ಲರಿಗೆ ವಂದಿಸಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ರಾಮಕೃಷ್ಣ.
ವಿಶೇಷ ಅವಧಿಯ ಕಾರ್ಯಕ್ರಮ ನಾನು ಕಂಡ ರಾಮಕೃಷ್ಣ ಸಂಘ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಆದರಣೀಯರಾದ ಕ್ಯಾಪ್ಟನ್ ಶ್ರೀ ಗಣೇಶ್ ಕಾರ್ಣಿಕ್. ಪ್ರತಿಪಕ್ಷದ ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ಇವರಿಗೆ ಆಶ್ರಮ ಹಾಗೂ ಸೇರಿದ ಸರ್ವ ಭಕ್ತರ ಪರವಾದ ಕೃತಜ್ಞತೆಗಳು. ಪೂಜ್ಯ ಸ್ವಾಮೀಜಿ ಶ್ರೀ ಜಿತಕಾಮಾನಂದಜಿ ಮಹಾರಾಜ್ ಅವರಿಂದ ಸ್ಮರಣಿಕೆಯ ಗೌರವ ಸಮರ್ಪಣೆ.